ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಸಿಕೊಳ್ಳುವ ಬೆಂಗಳೂರು ನಗರದಲ್ಲಿ ಐಷಾರಾಮಿ ಜೀವನ ಮತ್ತು ಉತ್ತಮ ಅವಕಾಶಗಳ ಜೊತೆಗೆ ಮನೆ ಬಾಡಿಗೆ ಗಗನಕ್ಕೇರಿ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಬಾಡಿಗೆ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಕೊರತೆ ಮತ್ತು ವಿವಾದಗಳ ವಿಳಂಬದಿಂದಾಗಿ ಬಾಡಿಗೆದಾರರು ಹಾಗೂ ಮಾಲೀಕರು ಪರದಾಡ್ತಿದ್ರು. ಬಾಡಿಗೆದಾರರಿಗೆ ಹೊಸ ಬದಲಾವಣೆಗಳು ಯಾವುದಂದ್ರೆ ಎಲ್ಲಾ ಬಾಡಿಗೆ ಒಪ್ಪಂದಗಳನ್ನ 2 ತಿಂಗಳೊಳಗೆ ಕಡ್ಡಾಯವಾಗಿ ನೋಂದಾಯಿಸಬೇಕು. ನೋಂದಾಯಿತ ಬಾಡಿಗೆಯಿಂದ ಮನೆ ಮಾಲೀಕರಿಗೆ ಯಾವ ಅನುಕೂಲ? ಪಾವತಿ ತಪ್ಪಿಸಿದ್ರೆ ತ್ವರಿತ ಕ್ರಮ, ಸತತ 3 ಅಥವಾ ಅದಕ್ಕಿಂತ ಹೆಚ್ಚು ತಿಂಗಳ ಬಾಡಿಗೆ ಪಾವತಿಸಲಾಗದಿದ್ದರೆ ಮಾಲೀಕರು ತಕ್ಷಣವೇ ಬಾಡಿಗೆ ನ್ಯಾಯಾಧೀಕರಣಕ್ಕೆ ಪ್ರಕರಣ ದಾಖಲಿಸಿ ವೇಗದ ಪರಿಹಾರವನ್ನ ಪಡೆಯಬಹುದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಸಿಕೊಳ್ಳುವ ಬೆಂಗಳೂರು ನಗರದಲ್ಲಿ ಐಷಾರಾಮಿ ಜೀವನ ಮತ್ತು ಉತ್ತಮ ಅವಕಾಶಗಳ ಜೊತೆಗೆ ಮನೆ ಬಾಡಿಗೆ ಗಗನಕ್ಕೇರಿ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ವಿಶೇಷವಾಗಿ ಕೋವಿಡ್ ನಂತರದ ದಿನಗಳಲ್ಲಿ ಈ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಂಡಿದ್ದು, ಅನೇಕ ಮನೆ ಮಾಲೀಕರು ಆರ್ಥಿಕವಾಗಿ ಸದೃಢರಾಗಿದ್ದರೂ ಸಹ ಮಾರುಕಟ್ಟೆ ದರಗಳನ್ನು ಉಲ್ಲೇಖಿಸಿ ಅತಿಯಾದ ಬಾಡಿಗೆಯನ್ನ ವಿಧಿಸುತ್ತಿದ್ದಾರೆ. ಬೇರೆಯವರು ಅಷ್ಟೊಂದು ಬಾಡಿಗೆ ಕೇಳ್ತಿರುವಾಗ ನಾನು ಮಾತ್ರ ಯಾಕೆ ಇಷ್ಟು ಕಡಿಮೆ ಬಾಡಿಗೆಯನ್ನ ತೆಗೆದುಕೊಳ್ಬೇಕು ಎಂಬ ಭಾವನೆಯಿಂದ ಹೆಚ್ಚು ಬಾಡಿಗೆ ಪಡೆದುಕೊಳ್ತಿದ್ದಾರೆ. ಇದು ಹಣದುಬ್ಬರದ ಲಾಭ ಪಡೆಯುವ ಒಂದು ಮನಸ್ಥಿತಿಯಾಗಿದೆ ಅಂತಾನೆ ಹೇಳಬಹುದು. ಇಡೀ ದೇಶದಾದ್ಯಂತ ಲಕ್ಷಾಂತರ ಜನರು ಶಿಕ್ಷಣಕ್ಕಾಗಿ ಅಥವಾ ಉದ್ಯೋಗದ ಸಲುವಾಗಿ ಇನ್ನು ಬೇರೆ ಬೇರೆ ಕೆಲಸಕ್ಕಾಗಿ ತಮ್ಮ ಸ್ವಂತ ಊರನ್ನ ಬಿಟ್ಟು ಅಗತ್ಯವಿರುವ ಸ್ಥಳಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸಿಸ್ತಾರೆ. ಹೀಗಾಗಿ ಈ ನಡುವೆ ಬಾಡಿಗೆದಾರ ಮತ್ತು ಮಾಲೀಕರು ಮನೆ ಬಾಡಿಗೆಯ ವಿಚಾರವಾಗಿ ಹಲವು ಗೊಂದಲಗಳಿಗೆ ಈಡಾಗ್ತಿದ್ದಾರೆ. ಬಾಡಿಗೆ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಕೊರತೆ ಮತ್ತು ವಿವಾದಗಳ ವಿಳಂಬದಿಂದಾಗಿ ಬಾಡಿಗೆದಾರರು ಹಾಗೂ ಮಾಲೀಕರು ಪರದಾಡ್ತಿದ್ರು. ಈ ಸಮಸ್ಯೆಗಳಿಗೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ಹೊಸ ಬಾಡಿಗೆ ಒಪ್ಪಂದ ನಿಯಮಗಳನ್ನ ಜಾರಿಗೆ ತರಲು ಸಿದ್ಧತೆ ನಡೆಸಿದೆ. ಇತ್ತೀಚಿನ ಕೇಂದ್ರ ಸರ್ಕಾರದ ಬಜೆಟ್ನ ಅಂಶಗಳ ಆಧಾರದ ಮೇಲೆ ಈ ನಿಯಮಗಳನ್ನ ಜಾರಿ ಮಾಡ್ತಿದ್ದು, ಈ ನಿಯಮಗಳು ಬಾಡಿಗೆ ವಹಿವಾಟಿಗೆ ಒಂದು ಸುಸಂಘಟಿತ ಚೌಕಟ್ಟನ್ನ ಕೇಂದ್ರ ಸರ್ಕಾರ ಒದಗಿಸಿಕೊಡಲಿದೆ. ಪ್ರತಿ ಬಾಡಿಗೆಕಾರರಿಗೆ ಸಹಿ ಮಾಡಿದ 2 ತಿಂಗಳೊಳಗೆ ಅದನ್ನ ಕಡ್ಡಾಯವಾಗಿ ನೋಂದಿಸಲೇಬೇಕು. ಬಾಡಿಗೆದಾರರು ಮತ್ತು ಮಾಲೀಕರು ಆಯಾ ರಾಜ್ಯಗಳ ಆನ್ಲೈನ್ ಆಸ್ತಿ ಪೋರ್ಟಲ್ಗಳ ಮೂಲಕ ಅಥವಾ ಸ್ಥಳೀಯ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದು. ಹಾಗೂ ಈ ನಿಯಮವನ್ನ ಪಾಲಿಸದ ಮನೆ ಮಾಲೀಕರಿಗೆ 5,000 ರೂಪಾಯಿ ಸಹ ದಂಡವನ್ನ ವಿಧಿಸಲಾಗುತ್ತದೆ. ಬಾಡಿಗೆದಾರರಿಗೆ ಹೊಸ ಬದಲಾವಣೆಗಳು ಯಾವುದಂದ್ರೆ ಎಲ್ಲಾ ಬಾಡಿಗೆ ಒಪ್ಪಂದಗಳನ್ನ 2 ತಿಂಗಳೊಳಗೆ ಕಡ್ಡಾಯವಾಗಿ ನೋಂದಾಯಿಸಬೇಕು. ನೋಂದಾಯಿಸದಿದ್ದರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತದೆ. ಹಾಗೂ ಗರಿಷ್ಠ 2 ತಿಂಗಳ ಬಾಡಿಗೆ ಮೊತ್ತವಷ್ಟೇ ಠೇವಣಿ ಮಾಡುವುದು. ವಾಣಿಜ್ಯ ಸ್ಥಳಗಳಿಗೆ ಗರಿಷ್ಠ 6 ತಿಂಗಳುಗಳ ಬಾಡಿಗೆ ಮೊತ್ತವಷ್ಟೇ ಠೇವಣಿಗೆ ಅವಕಾಶ ಮಾಡಲಾಗಿದೆ. ಬಾಡಿಗೆ ಹೆಚ್ಚಳವನ್ನು ಮಾಲೀಕರು ನಿಗದಿತ ನಿಯಮಗಳಂತೆ ಮಾಡಬೇಕು ಮತ್ತು ಬಾಡಿಗೆದಾರರಿಗೆ ಮುಂಚಿತವಾಗಿ ಲಿಖಿತ ಸೂಚನೆಯನ್ನ ನೀಡಬೇಕು ಮತ್ತು ಬಾಡಿಗೆದಾರರಿಗೆ ಏಕಾಏಕಿ ಹೊರಹಾಕುವುದನ್ನ ಕೇಂದ್ರ ಸರ್ಕಾರ ಈ ನಿಯಮಗಳಲ್ಲಿ ನಿಷೇಧಿಸಲಾಗಿದೆ. ಇಷ್ಟೆಲ್ಲ ನಿಯಮಗಳು ಮೀರಿ ಬಾಡಿಗೆದಾರರ ಮತ್ತು ಮಾಲೀಕರ ಗೊಂದಲಕ್ಕೀಡಾದ್ರೆ ವೇಗವಾಗಿ ಇತ್ಯರ್ಥಪಡಿಸಲು ವಿಶೇಷ ಬಾಡಿಗೆ ನ್ಯಾಯಾಲಯಗಳು ಮತ್ತು ನ್ಯಾಯಾಧೀಕರಣಗಳು ರಚಿಸಲಾಗುತ್ತವೆ. ಗರಿಷ್ಠ 60 ದಿನಗಳೊಳಗೆ ವಿವಾದವನ್ನ ಪರಿಹಾರ ಮಾಡುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಸರ್ಕಾರ ನಿಯಮವನ್ನ ಜಾರಿ ಮಾಡುವ ಸಿದ್ಧತೆಯಲ್ಲಿದೆ. ನೋಂದಾಯಿತ ಬಾಡಿಗೆಯಿಂದ ಮನೆ ಮಾಲೀಕರಿಗೆ ಯಾವ ಅನುಕೂಲ? ಬಾಡಿಗೆ ಆದಾಯವು ವಸತಿ ಆಸ್ತಿಯಿಂದ ಆದಾಯ ಈ ವಿಭಾಗದ ಅಡಿಯಲ್ಲಿ ವರದಿಯನ್ನ ಮಾಡಲಾಗುತ್ತದೆ. ಇದು ತೆರಿಗೆ ಕಟ್ಟುವ ಪ್ರಕ್ರಿಯೆಯನ್ನ ಇನ್ನಷ್ಟು ಸುಲಭ ಮಾಡಲಾಗಿದೆ. ಪಾವತಿ ತಪ್ಪಿಸಿದ್ರೆ ತ್ವರಿತ ಕ್ರಮ, ಸತತ 3 ಅಥವಾ ಅದಕ್ಕಿಂತ ಹೆಚ್ಚು ತಿಂಗಳ ಬಾಡಿಗೆ ಪಾವತಿಸಲಾಗದಿದ್ದರೆ ಮಾಲೀಕರು ತಕ್ಷಣವೇ ಬಾಡಿಗೆ ನ್ಯಾಯಾಧೀಕರಣಕ್ಕೆ ಪ್ರಕರಣ ದಾಖಲಿಸಿ ವೇಗದ ಪರಿಹಾರವನ್ನ ಪಡೆಯಬಹುದು. ಆಸ್ತಿ ಸುಧಾರಣೆಗೆ ಪ್ರೋತ್ಸಾಹ, ಕೈಗೆಟುಕುವ ಬಾಡಿಗೆ ಕಾಪಾಡುವ ಅಥವಾ ಇಂಧನ ದಕ್ಷ ಸುಧಾರಣೆಗಳು ಮಾಡುವ ಮಾಲೀಕರು ರಾಜ್ಯ ಸರ್ಕಾರದ ಯೋಜನೆಗಳ ಅಡಿಯಲ್ಲಿ ತೆರಿಗೆ ಸೌಲಭ್ಯಗಳನ್ನ ಪಡೆಯಲು ಅರ್ಹರಾಗಿರಬಹುದು. ಕೇಂದ್ರ ಸರ್ಕಾರ ಹೊಸದಾಗಿ ಜಾರಿ ಮಾಡ್ತಿರುವ ಬಾಡಿಗೆ ವಿಚಾರದ ನಿಯಮಗಳ ನೋಂದಣಿಗೆ ರಾಜ್ಯದ ಆಸ್ತಿ ನೋಂದಣಿ ಪೋರ್ಟಲ್ಗೆ ಭೇಟಿ ನೀಡಿ ಮಾಲೀಕ ಮತ್ತು ಬಾಡಿಗೆದಾರರ ಗುರುತಿನ ಪುರಾವೆಗಳನ್ನ ಅಪ್ಲೋಡ್ ಮಾಡಿ ಬಾಡಿಗೆ ವಿವರಗಳನ್ನ ಭರ್ತಿ ಮಾಡಿ ಒಪ್ಪಂದದ ಬಾಡಿಗೆ ವಿವರಗಳನ್ನ ಭರ್ತಿ ಮಾಡುವಂತೆ ಹಾಗೂ ಈ ಸಹಿ ಮತ್ತು ಸಲ್ಲಿಕೆ ಒಪ್ಪಂದಕ್ಕೆ ಈ ಸಹಿ ಮಾಡಿ ಮತ್ತು ಸಲ್ಲಿಸಬೇಕಾಗ್ತದೆ. ಬಾಡಿಗೆ ದರಗಳ ಏರಿಕೆ ನ್ಯಾಯಯುತವೇ ಅಥವಾ ಇದು ಕೇವಲ ಒಂದು ವಿಷವರ್ತುಲವೇ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಕೇಂದ್ರ ಸರ್ಕಾರ ಈ ನಿಯಮಗಳನ್ನ ಜಾರಿ ಮಾಡ್ತಿದೆ.